ಹಾಯ್ ಫ್ರೆಂಡ್ಸ್, ವಿಧಾನಸಭೆ ಸಚಿವಾಲಯದಲ್ಲಿ ಹಲವಾರು ಹುದ್ದೆಗಳ ನೇಮಕಾತಿ ನಡೆಯಲಿದ್ದು, ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ತುಂಬ ಜನರು ಕಮೆಂಟ್ನಲ್ಲಿ ಕೇಳುತ್ತಾ ಇದ್ದಾರೆ, ಯಾವ ರೀತಿ ಒಂದು ಅರ್ಜಿಯ ಫಾರ್ಮನ್ನು ಫಿಲ್ ಮಾಡಬೇಕು ಮತ್ತು ಎಲ್ಲಿ ಈ ಒಂದು ಅರ್ಜಿಯ ಫಾರ್ಮ್ ಸಿಗುತ್ತದೆ ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅರ್ಜಿ ಯಾವ ರೀತಿ ನೀವು ತುಂಬಬೇಕು, ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಮೊದಲನೇದಾಗಿ ಈ ಒಂದು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಗೋರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ನಲ್ಲಷ್ಟೇ ಸಿಗುತ್ತದೆ. ನೀವು ಅಲ್ಲಿ ಹೋದಾಗ ನೀವು ಅವರಿಗೆ ಹೇಳಬೇಕು, ವಿಧಾನಸೌಧ ಸಚಿವಾಲಯದಲ್ಲಿ ನೋಟಿಫಿಕೇಷನ್ ಬಿಟ್ಟಿದ್ದಾರಲ್ಲ, ನಮಗೆ ಅಪ್ಲಿಕೇಶನ್ ಫಾರ್ಮ್ ಕೊಡಿ ಅಂತ. ಆಮೇಲೆ ಅವರು ನಿಮಗೆ ಸೇಮ್ ಸೀರಿಯಲ್ ನಂಬರ್ ಇರುವ 2 ಅಪ್ಲಿಕೇಶನ್ ಫಾರ್ಮ್ ಕೊಡುತ್ತಾರೆ. ಈಚ್ ಅಪ್ಲಿಕೇಶನ್ ಫಾರ್ಮಿಗೆ 20 ರೂಪೀಸ್. ಅಲ್ಲಿ ನೀವು ನೋಡಬಹುದು, ಅವರು ಇಲ್ಲಿ ಸೀಲ್ ಕೂಡ ಹಾಕಿರುತ್ತಾರೆ. ಎಲ್ಲಿ ನೀವು ಯಾವ ಒಂದು ಪ್ರಿಂಟಿಂಗ್ ಪ್ರೆಸ್ಸಿನಿಂದ ತಂದಿದ್ದೀರಿ ಅಲ್ಲಿ ಅವರ ಹತ್ರ ಸೀಲ್ ಇರುತ್ತದೆ, ನೀವು ಅಲ್ಲಿ ನೋಡಬಹುದು. ಸೊ ಒರಿಜಿನಲ್ ಆಗಿರಬೇಕು, ಯಾವುದೇ ರೀತಿಯಿಂದ ನೀವು ಜೆರಾಕ್ಸ್ ಮಾಡಲು ಆಗುವುದಿಲ್ಲ. ಇಲ್ಲಿ ನೀವು ಸೀಲ್ ಒರಿಜಿನಲ್ ಆಗಿರಬೇಕು. ನೋಡಿ, ಮೊದಲನೇದಾಗಿ ಇಲ್ಲಿ ಭಾವಚಿತ್ರದಲ್ಲಿ ನಿಮ್ಮ ಒಂದು ಭಾವಚಿತ್ರವನ್ನು ನೀವು ಅಂಟಿಸಬೇಕು. ಆಮೇಲೆ ಇಲ್ಲಿ ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ, ಇದರ ಕೆಳಗಡೆ ನೀವು ವಿಧಾನಸಭೆ ಸಚಿವಾಲಯ ಅಂಚೆಪೆಟ್ಟಿಗೆ ಸಂಖ್ಯೆ 5074 ವಿಧಾನಸೌಧ ಬೆಂಗಳೂರು 560001 ಈ ಒಂದು ವಿಳಾಸ ನೀವು ಅಲ್ಲಿ ಮೇಲುಗಡೆ ತುಂಬುವುದು. ಆಮೇಲೆ ಮಾನ್ಯರೇ, ಇಲ್ಲಿ ನೀವು ನಿಮ್ಮ ಒಂದು ಅಧಿಸೂಚನೆ ಕ್ರಮಾಂಕ ನೋಟಿಫಿಕೇಷನಲ್ಲಿ ಮೇಲುಗಡೆ ಅವರ ಒಂದು ನೋಟಿಫಿಕೇಷನ್ ಹೊರಡಿಸಿದ ಅಧಿಸೂಚನೆ ಸಂಖ್ಯೆ ಇರುತ್ತದೆ. NHK ಅವರಿಗೆ ಬೇರೆ ಒಂದು ಅಧಿಸೂಚನೆ ಸಂಖ್ಯೆ ಮತ್ತು HK ಅವರಿಗೆ ಬೇರೆ ಒಂದು ಅಧಿಸೂಚನೆ ಸಂಖ್ಯೆ ಇರುತ್ತದೆ. ನೀವು ನೋಡಿಕೊಳ್ಳಿ, ಅಲ್ಲಿ ತುಂಬುವುದು. ದಿನಾಂಕ 25/10/2024 ಈ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದರು. ಆ ಒಂದು ಡೇಟಲ್ಲಿ ಬರೆಯುವುದು. ಆಮೇಲೆ ನೀವು ಯಾವ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತೀರಿ, ದಲಾಯತ್, ಕಂಪ್ಯೂಟರ್ ಆಪರೇಟರ್, ಬೇರೆ ಬೇರೆ ಹುದ್ದೆ ಇದೆ, ಅದನ್ನು ನೀವು ಫಿಲ್ ಮಾಡುವುದು. ಈಗ ಸೀರಿಯಲ್ ನಂಬರ್ ಫಸ್ಟ್ ನಿಮ್ಮ ಒಂದು ಹೆಸರು ತುಂಬುವುದು. ಆಮೇಲೆ ನಿಮ್ಮ ಒಂದು ಅಂಚೆಯ ವಿಳಾಸ ನೀವು ತುಂಬುವುದು. ಅದೇ ರೀತಿ ನಿಮ್ಮ ಒಂದು ಹೆಸರು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಒಂದು ಹೆಸರು ಇದೆ ಆ ರೀತಿ ತುಂಬುವುದು. ಬೇಕಾದರೆ ಅಂಚೆ ವಿಳಾಸ ನೀವು ಆಧಾರ್ ಕಾರ್ಡ್ನಲ್ಲಿ ಇದ್ದ ಹಾಗೆ ತುಂಬುವುದು. ಆಮೇಲೆ ಅಲ್ಲಿ ಹುಟ್ಟಿದ ದಿನಾಂಕ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ TCಯಲ್ಲಿ ಯಾವ ರೀತಿಯ ಒಂದು ಡೇಟ್ ಆಫ್ ಬರ್ತ್ ಇದೆ ಅದನ್ನು ತುಂಬುವುದು. ಆಮೇಲೆ ನಿಮ್ಮ ಒಂದು ಪಟ್ಟಣ, ತಾಲೂಕು, ಜಿಲ್ಲೆ, ರಾಜ್ಯ ನೀವು ತುಂಬುವುದು. ಆಮೇಲೆ ನೀವು ಪುರುಷರಾದರೆ ಪುರುಷರು, ಸ್ತ್ರೀಯರೇ ಆದರೆ ಸ್ತ್ರೀ ತುಂಬುವುದು. ಭಾರತೀಯ ಪೌರರೇ ಅಲ್ಲದಿದ್ದರೆ ನಿಮ್ಮ ಒಂದು ಪೌರತ್ವ ಬಗೆಗೆ ಪೂರ್ಣ ವಿವರ ಕೊಡಿ ಅಂತ. ಎಲ್ಲರೂ ಕೂಡ ಇಂಡಿಯನ್ಸ್, ನೀವು ಭಾರತೀಯ ಪೌರರೇ ಹೌದು ಅಂತ ತುಂಬುವುದು. ಆಮೇಲೆ ಸೀರಿಯಲ್ ನಂಬರ್ 5 ವಿಧೇಯರಾದರೆ ನೀವು ಅಲ್ಲಿ ಹೌದು ಅಂತ ತುಂಬುವುದು. ಜೀತ ಕಾರ್ಮಿಕರೇ, ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರ ವರ್ಗದಲ್ಲಿ ಅಥವಾ ಸರ್ಕಾರದ ಸಾಮಕ್ಕೆ ಸೇರಿದ ಇಲ್ಲವೇ ನಿಯಂತ್ರಣಕ್ಕೆ ಸೇರಿದ ನಿಗಮದಲ್ಲಿ ಸೇವೆ ಸಲ್ಲಿಸಿದರೆ ನೀವು ಹೌದು, ಎಷ್ಟು ವರ್ಷ ಅಂತ ನೀವು ಅಲ್ಲಿ ತುಂಬುವುದು. ಆಮೇಲೆ ಸೀರಿಯಲ್ ನಂಬರ್ 6 ಅಂಗವಿಕಲರಾದರೆ ಅಂಗವಿಕಲರು, ಮಾಜಿ ಸೈನಿಕರು. ಇಲ್ಲಿ ನೀವು ಅಧಿಸೂಚನೆ ಸೂಚಿತ ಜಾತಿಗೆ ಸೇರಿದವರು, SC ಇದ್ದಾರೆ, ST ಅವರು, ಪ್ರವರ್ಗ 1, 2A, 2B, 3A, 3B ಯಾವ ವರ್ಗಕ್ಕೆ ಅಂತ ನೀವು ಅಲ್ಲಿ ಮುಂದುಗಡೆ ಮೆನ್ಷನ್ ಮಾಡಬೇಕು. ಅಂದರೆ ಇಲ್ಲಿ ನೀವು ನೋಡುತ್ತೀರಲ್ಲ, ಮಾಜಿ ಸೈನಿಕರು ಆದರೆ ಅವರು ಯಾವ ಒಂದು ಕೆಟಗರಿಗೆ ಸೇರುತ್ತಾರೆ ಅಂತ ನೀವು ಅಲ್ಲಿ ತುಂಬುವುದು, ಸೂಚನೆ ನೀಡಿದಾರಲ್ಲ ಅಲ್ಲಿ. ಆಮೇಲೆ ನೆಕ್ಸ್ಟ್ ಸೀರಿಯಲ್ ನಂಬರ್ 7 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಇವರಿಗೆ ಮಾತ್ರ ಅರ್ಜಿ ಶುಲ್ಕ ಇಲ್ಲ. ಉಳಿದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅರ್ಜಿ ಶುಲ್ಕ ಇದೆ. ನೀವು ಅಂಚೆ ಇಲಾಖೆಗೆ ಹೋಗಿ 500 ರೂಪಾಯಿ ಒಂದು ಪೋಸ್ಟಲ್ ಆರ್ಡರನ್ನು ನೀವು ತೆಗೆದುಕೊಳ್ಳಬೇಕು. ಯಾರ ಒಂದು ಹೆಸರಿಗೆ ಅಂದರೆ ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯ, ಮೊದಲನೇ ಮಹಡಿ, ವಿಧಾನಸೌಧ ಬೆಂಗಳೂರು 560001 ಇವರ ಹೆಸರಿನಲ್ಲಿ ನೀವು 500 ರೂಪಾಯಿ ಪೋಸ್ಟಲ್ ಆರ್ಡರನ್ನು ತೆಗೆದುಕೊಂಡು ಅಲ್ಲಿ ಆಮೇಲೆ ನಿಮಗೆ ಕ್ರಮಾಂಕ, ಸಂಖ್ಯೆ ಮತ್ತು ದಿನಾಂಕ ಯಾವ ದಿನದಲ್ಲಿ ನೀವು ತೆಗೆದುಕೊಂಡಿದ್ದೀರಿ ಆ ದಿನಾಂಕ ಮತ್ತು ಕ್ರಮಾಂಕ ಸಂಖ್ಯೆಯನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಮತ್ತು ನೀವು ಅಲ್ಲಿ ನಿಮಗೆ ಒಂದು ರಿಸೀಟ್ ಕೊಡುತ್ತಾರೆ, ಆ ರಿಸೀಟ್ ಕೂಡ ನೀವು ಸೆಂಡ್ ಮಾಡಬೇಕು. ಜೆರಾಕ್ಸ್ ಅಲ್ಲ, ಒರಿಜಿನಲ್. ಬೇಕಾದರೆ ನೀವು ನಿಮ್ಮ ಹತ್ತಿರ ಒಂದು ಜೆರಾಕ್ಸನ್ನು ನೀವು ಇಟ್ಟುಕೊಳ್ಳುವುದು. ನೆಕ್ಸ್ಟ್ ಸೀರಿಯಲ್ ನಂಬರ್ 8 ಇಲ್ಲಿ ನೀವು ಸೆಕೆಂಡರಿ ಅಥವಾ ಪ್ರೌಢಶಾಲೆ ಅಥವಾ ಇನ್ನುಳಿದ ವಿದ್ಯಾಭ್ಯಾಸದ ಡಿಟೇಲ್ ತುಂಬುವುದು. ಇಲ್ಲಿ ನೀವು SLC ಒಂದು ಹೆಸರು, ನಿಮ್ಮ ಸ್ಕೂಲಿನ ಹೆಸರು ಮತ್ತು ವಿಳಾಸ ತುಂಬುವುದು.
ಏಯ್ಟ್ ಕ್ಲಾಸ್ಗೆ ನೀವು ಯಾವಾಗ ಜಾಯ್ನ್ ಆಗಿದ್ದೀರಿ ಮತ್ತು ಯಾವಾಗ ಆ ಒಂದು ಸ್ಕೂಲ್ ಬಿಟ್ಟಿದ್ದೀರಿ, ಆಮೇಲೆ PUC ಬರೆಯೋದು, ಆಮೇಲೆ ನೀವು ಇನ್ನುಳಿದ ಡಿಪ್ಲೊಮಾ ITI ಏನಾದರೂ ಕೋರ್ಸ್ ಮಾಡಿದರೆ ನೀವು ಆ ಒಂದು ಸಂಸ್ಥೆಯ ಹೆಸರು, ಸ್ಕೂಲಿನ ಹೆಸರು ಮೆನ್ಷನ್ ಮಾಡೋದು, ಯಾವಾಗ ಜಾಯ್ನ್ ಆಗಿದ್ದೀರಿ ಮತ್ತು ಯಾವಾಗ ನೀವು ಬಿಟ್ಟಿದ್ದೀರಿ ಆ ಒಂದು ದಿನಾಂಕ ನೀವು ಅಲ್ಲಿ ತುಂಬುವುದು. ನೆಕ್ಸ್ಟ್ ಸೀರಿಯಲ್ ನಂಬರ್ 9, ನಿಮ್ಮ ಶೈಕ್ಷಣಿಕ ಅರ್ಹತೆ ಬಗ್ಗೆ ವಿವರ. ಉತ್ತೀರ್ಣವಾಗಿರುವ ಪರೀಕ್ಷೆ SLCಯಲ್ಲಿ ನೀವು ಯಾವ ಒಂದು ವರ್ಷದಲ್ಲಿ ಉತ್ತೀರ್ಣರಾಗಿದ್ದೀರಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತದೆ. ಎಷ್ಟನೇ ಪ್ರಯತ್ನ ಅಂದರೆ ನೀವು ಫಸ್ಟ್ ಅಟೆಂಪ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್, ಫಸ್ಟ್ ಆದರೆ ಮೊದಲನೇ ಪ್ರಯತ್ನ ಅಂತ ಬರೆಯಿರಿ. ಇತರ ಪರೀಕ್ಷೆಗಳು ಅಂದರೆ ನೀವು PUCಯಲ್ಲಿ ಯಾವಾಗ ಉತ್ತೀರ್ಣರಾಗಿದ್ದೀರಿ, ಎಷ್ಟನೇ ಒಂದು ಅಟೆಂಪ್ಟ್ ಅಂತ ನೀವು ಅಲ್ಲಿ ಬರೆಯುವುದು. ಶೈಕ್ಷಣಿಕ ಅರ್ಹತೆ ಬಗ್ಗೆ ನೀವು ಇಚ್ಛಿಸಿರುವ ಇತರ ಮಾಹಿತಿ ಏನಾದರೂ ಇದ್ದರೆ ನೀವು ಅಲ್ಲಿ ಫಿಲ್ ಮಾಡುವುದು, ಇಲ್ಲದಿದ್ದರೆ ಹಾಗೆ ಬಿಟ್ಟು ಬಿಡಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 11, ತಂದೆ ಅಥವಾ ತಾಯಿ, ಪೋಷಕರ, ಪತಿ ಪತ್ನಿಯ ಬಗ್ಗೆ ವಿವರ. ತಂದೆ ಬದುಕಿದ್ದರೆ ಅವರ ಒಂದು ಹೆಸರು ಬರಬೇಕು, ಅವರ ಒಂದು ವಿಳಾಸ ಮತ್ತು ಅವರು ಏನು ಕೆಲಸ ಮಾಡುತ್ತಾರೆ. ತಾಯಿ ಬದುಕಿದ್ದರೆ ಅವರ ಕೊಂಡ ಹೆಸರು, ವಿಳಾಸ ಮತ್ತು ಅವರು ಯಾವ ಒಂದು ಕೆಲಸ ಮಾಡುತ್ತಾರೆ. ನೆಕ್ಸ್ಟ್ ತಂದೆ ತಾಯಿ ಇಲ್ಲದಿದ್ದರೆ ಪೋಷಕರು, ಯಾರು ನಿಮಗೆ ಪಾಲನೆ ಮಾಡಿದವರು, ಅವರ ಒಂದು ಹೆಸರು, ವಿಳಾಸ ಮತ್ತು ವೃತ್ತಿ ಬರೆಯಬೇಕು. ಅದೇ ರೀತಿ ನೀವು ಮ್ಯಾರಿಡ್ ಆದರೆ ಪತಿಯ ಹೆಸರು, ಅದೇ ರೀತಿ ಪುರುಷರು ಅಪ್ಲಿಕೇಶನ್ ಹಾಕಿದರೆ ಪತ್ನಿಯ ಹೆಸರು, ಅದೇ ರೀತಿ ಮಹಿಳೆಯರು ಆಗಿದ್ದರೆ ತಮ್ಮ ಒಂದು ಪತಿಯ ಹೆಸರು, ವಿಳಾಸ ಮತ್ತು ವೃತ್ತಿ, ನೀವು ಇಲ್ಲಿ ಅವರ ಒಂದು ಡೀಟೇಲನ್ನು ತುಂಬಬೇಕು. ನೆಕ್ಸ್ಟ್ ಸೀರಿಯಲ್ ನಂಬರ್ 12, ಆಯ್ಕೆ ಪ್ರಾಧಿಕಾರ ವ್ಯಾಪ್ತಿ ಯಾವ ಕಚೇರಿ ಅಥವಾ ಕಚೇರಿಗಳಲ್ಲಿ ನೇಮಕವನ್ನು ಬಯಸ್ತೀರಿ, ಅಧ್ಯಾನುಸಾರವಾಗಿ ಬರೆಯಿರಿ. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಗೊತ್ತಿಲ್ಲ, ಒಂದು ನೋಟಿಫಿಕೇಷನಲ್ಲಿ ಯಾವ ಬೇರೆ ಬೇರೆ ಆಫೀಸ್ ಇದೆ ಅಂತ ಕೂಡ ತಿಳಿಸಿಲ್ಲ. ಸೊ ಅದರ ಸಲುವಾಗಿ ನೀವು ಇಲ್ಲಿ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲೇ ಇಲ್ಲಿ ವೇಕೆನ್ಸಿ ಖಾಲಿ ಇದ್ದ ಕಾರಣ ನೀವು ಇಲ್ಲಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ ಅಂತ ಬರೆಯಿರಿ, ಇಲ್ಲದ್ರೆ ನೀವು ನೋಡಿಕೊಳ್ಳಿ ಯಾವ ರೀತಿ ತುಂಬುವುದು ಅಂತ. ಬಟ್ ನನ್ನ ಪ್ರಕಾರ ಇಲ್ಲಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ. ನೆಕ್ಸ್ಟ್ ಇದು 13. ನೆಕ್ಸ್ಟ್ ಈ ಕೆಳಗಿನ ದಾಖಲೆಗಳನ್ನು ನಿಮಗೆ ಅನ್ವಯಿಸುವ ಮಟ್ಟಿಗೆ ಅರ್ಜಿಗೆ ಲಗತ್ತಿಸಬೇಕು. ಇವುಗಳನ್ನು ಲಗತ್ತಿಸಲಾಗಿದೆಯೇ, ಉತ್ತರ ಹೌದು ಅಥವಾ ಇಲ್ಲ ಎಂದು ಬರೆಯಬೇಕು. ಹೈದರಾಬಾದಿಗೆ ಸಂಬಂಧಪಟ್ಟಂತೆ ಇದೆ ಇಲ್ಲಿ. ಅವರಿಗೆ ಮೊದಲನೇದಾಗಿ ವಾಸಸ್ಥಳ ಪ್ರಮಾಣ ಪತ್ರ HK ಆದವರಿಗೆ ಇಲ್ಲಿ ನೀವು ಹೌದು ಅಂತ ಬರೆಯಬೇಕು. ಮತ್ತು ಅದೇ ರೀತಿ ನೀವು ಪ್ರಮಾಣ ಪತ್ರ ಕೂಡ ಅಲ್ಲಿ ನೀವು ಅರ್ಜಿಯ ಜೊತೆಗೆ ಕೂಡ ನೀವು ಕಳಿಸಬೇಕು. ಅದೇ ರೀತಿ ನೀವು ಇದುವರೆಗೆ ಸರ್ಕಾರಿ ಸೇವೆ ಸಲ್ಲಿಸಿದ್ದರೆ ಸೇವೆ ಸಲ್ಲಿಸಿದ ಮೇಲಾಧಿಕಾರಿಯಿಂದ ನೀವು ಅಲ್ಲಿಂದ ಒಂದು ಪ್ರಮಾಣ ಪತ್ರವನ್ನು ಕೂಡ ಪಡೆದಿರಬೇಕು. ಅದೇ ರೀತಿ 6 ಸೀರಿಯಲ್ ನಂಬರ್, ಇಲ್ಲಿ A ದಿಂದ I ಅಂದರೆ ಅಲ್ಲಿ ಎಲ್ಲ ಕಾಸ್ಟ್ ಇದೆ. ನೀವು ಸಂಬಂಧಪಟ್ಟ ಕಾಸ್ಟಿನ ಒಂದು ಸರ್ಟಿಫಿಕೇಟ್ ನೀಡಿದ್ದೀರಾ ಅಥವಾ ಇಲ್ಲ ಅಂತ ಇಲ್ಲಿ ನೀವು ಲಗತ್ತಿಸಿದರೆ ಲಗತ್ತಿಸಿದೆ ಅಂತ ಇಲ್ಲಿ ನೀವು ಮುಂದೆ ಬರೆಯಬೇಕು. ನೆಕ್ಸ್ಟ್ 9 ಕಾಲಮ್ ಅಂದರೆ ಸೀರಿಯಲ್ ನಂಬರ್ 9ನಲ್ಲಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ಇದೆ. ಸೊ ನೀವು ನಿಮ್ಮ ಒಂದು ಏನೆಲ್ಲ ನೀವು ಅಲ್ಲಿ ಬರೆದಿದ್ದೀರಿ ನಿಮ್ಮ ಶೈಕ್ಷಣಿಕ ಅರ್ಹತೆ ಸೀರಿಯಲ್ ನಂಬರ್ 9 ಅದರ ಎಲ್ಲ ಒಂದು ಅಂಕಪಟ್ಟಿಯನ್ನು ನೀವು ಕೂಡ ಸಬ್ಮಿಟ್ ಮಾಡಬೇಕು. ಸೊ ನೀವು ಇಲ್ಲಿ ಲಗತ್ತಿಸಿದೆ ಅಂತ ಬರೆಯಿರಿ. ಸೀರಿಯಲ್ ನಂಬರ್ 14ನಲ್ಲಿ ಈ ಅರ್ಜಿಗಳಿಗೆ ಲಗತ್ತಿಸಿದ ಎಲ್ಲ ದಾಖಲೆಗಳ ಪಟ್ಟಿ, ಅಂದರೆ ನೀವು ಏನೆಲ್ಲ ದಾಖಲೆಗಳು ಲಗತ್ತಿಸಿದೆ ಅಂತ ಇಲ್ಲಿ 1 by 1 ಬರೆಯಬೇಕು. ಮೊದಲನೇದಾಗಿ ನೀವು ನಿಮ್ಮ ಒಂದು ಶೈಕ್ಷಣಿಕ ಅಂಕಪಟ್ಟಿ, ಅದೇ ರೀತಿ ಯಾವುದು SLC PUC ಯಾವ ಒಂದು ನಿಮ್ಮ ಶೈಕ್ಷಣಿಕ ಅರ್ಹತೆ ಆಗಿದೆ ಅದನ್ನೆಲ್ಲ ಅಂಕಪಟ್ಟಿ ಅಂತ ಬರೆಯಿರಿ. ಆಮೇಲೆ ಇಲ್ಲಿ ಸೆಕೆಂಡ್ ನಡತೆ ಪ್ರಮಾಣ ಪತ್ರ, ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ, ಅಂಗವಿಕಲು, ಮಾಜಿ ಸೈನಿಕರಾದರೆ ನೀವು ಯಾವೆಲ್ಲ ದಾಖಲೆಗಳು ನೀವು ಲಗತ್ತಿಸುತ್ತೀರಿ ಅದನ್ನೆಲ್ಲ ನೀವು 1 by 1 ಪೋಸ್ಟಲ್ ಆರ್ಡರ್ ಕೂಡ ಅದನ್ನೆಲ್ಲ ನೀವು ಬರೆಯಬೇಕು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬೇಕಾದರೆ ಸೀರಿಯಲ್ ನಂಬರ್ ಹಾಕಿ ನಾನು ನಿಮಗೆ ರಿಪ್ಲೈಯನ್ನು ನೀಡುತ್ತೇನೆ. ಯಾಕಂದರೆ ಇಲ್ಲದ್ರೆ ಇದು ತುಂಬ ಲಾಂಗ್ ಆಗುತ್ತದೆ ವಿಡಿಯೋ. ಏನಾದರೂ ಅಪ್ಲಿಕೇಶನ್ ತುಂಬುವಾಗ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ ಮುಖಾಂತರ ಕೇಳಬಹುದು. ಇದನ್ನೆಲ್ಲ ತುಂಬಿ ಆದ ಮೇಲೆ ಇಲ್ಲಿ ನಿಮ್ಮ ಒಂದು ಸ್ಥಳ, ದಿನಾಂಕ, ಅಭ್ಯರ್ಥಿಯ ಸಹಿ ಹಾಕುವುದು. ಇಷ್ಟು ಒಂದು NHK ಅವರು ಇಷ್ಟೇ ಒಂದು ಅಪ್ಲಿಕೇಶನ್ ತುಂಬಿದರೆ ಆಯಿತು. ಬಟ್ HK ಅವರಿಗೂ ಕೂಡ ನೆಕ್ಸ್ಟ್ ಇದೆ, ಇನ್ನೂ ಕೂಡ ತುಂಬುವುದು. ನೋಡಿ ಇಲ್ಲಿ ಅರ್ಹತಾ ಪ್ರಮಾಣ ಪತ್ರ ಹೈದರಾಬಾದ್ ಅವರಿಗೆ ಈ ಎಲ್ಲ ನಿಮ್ಮ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಸಲುವಾಗಿ ಈ ಎಲ್ಲ ನಿಮ್ಮ ಒಂದು
ಅಪ್ಲಿಕೇಶನ್ ಅರ್ಜಿಯನ್ನು ನೀವು ತುಂಬಬೇಕು. HK ಅವರು ಅಷ್ಟೇ. NHK ಅವರಿಗೆ ಇದನ್ನೆಲ್ಲ ತುಂಬುವ ಅವಶ್ಯಕತೆ ಇಲ್ಲ. ಸೊ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಕೂಡ ನೀಡಿದ್ದಾರೆ ನೋಡಿ. ಇದು ಸರ್ಕಾರಿ ನೌಕರ ಉಪಯೋಗಕ್ಕಾಗಿ ಮಾತ್ರ. ನಡತೆ ಪ್ರಮಾಣ ಪತ್ರ ಕೂಡ ಇದೆ, ನೀವು ನೋಡಿಕೊಳ್ಳಿ. ನಡತೆ ಪ್ರಮಾಣ ಪತ್ರ ಅವರು ಒಂದು ನಡತೆ ಪ್ರಮಾಣ ಪತ್ರ ಕೇಳಿದ್ದಾರೆ ಮತ್ತು ಒಂದು ಶಾಲಾ ನಡತೆಯ ಪ್ರಮಾಣ ಪತ್ರ ನೀವು ಅರ್ಜಿಯ ಜೊತೆ ನೀವು ಸಲ್ಲಿಸಬೇಕು. ಅದೇ ರೀತಿ ಅವರು ನೋಟಿಫಿಕೇಷನಲ್ಲಿ ನೀಡಿದ್ದಾರೆ, ಯಾವುದೇ ನೀವು ಮೂಲ ದಾಖಲೆ ಅಂದರೆ ಒರಿಜಿನಲ್ ನೀವು ಸಬ್ಮಿಟ್ ಮಾಡಬಾರದು. ಎಲ್ಲ ನೀವು ಈ ಒಂದು ಪ್ರತಿಯೊಂದಿಗೆ 2 ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ, 2 ಅಪ್ಲಿಕೇಶನ್ ಫಾರ್ಮ್ ಸೇಮ್ ಟು ಸೇಮ್ ಫಿಲ್ ಮಾಡಿ ಎಲ್ಲ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ನೀವು ಅದಕ್ಕೆ ಲಗತ್ತಿಸಬೇಕು. ಏನಾದರೂ ಡೌಟ್ ಇದ್ದರೆ ನೀವು ಸೀರಿಯಲ್ ನಂಬರ್ ಹಾಕಿ ಕೇಳಬಹುದು. ನನ್ನ ಹತ್ತಿರ ಕೂಡ ಅಪ್ಲಿಕೇಶನ್ ಫಾರ್ಮ್ ನಾನು ಕೂಡ ತರಿಸಿದ್ದೇನೆ. ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಇದನ್ನು ನೀವು ಕೊಠಡಿ ಸಂಖ್ಯೆ 119A, ಪತ್ರ ಸ್ವೀಕಾರ ಮತ್ತು ರವಾನೆ ಶಾಖೆ, 1ನೇ ಮಹಡಿ, ವಿಧಾನಸೌಧ, ಬೆಂಗಳೂರು. ಈ ಒಂದು ವಿಳಾಸಕ್ಕೆ ನೀವು ಬೈ ಪೋಸ್ಟ್ ಅಥವಾ ಖುದ್ದಾಗಿ 25 ನವೆಂಬರಿನ ಒಳಗೆ ನೀವು ಸಲ್ಲಿಸಬೇಕು.